ವೆಲ್ಕಮ್ ಬ್ಯಾಕ್ ಟು ರಾಜಮಾರ್ಗ. ನಾನು ನಿಮ್ಮ ರಾಜ್. ಹಿಂದಿನ ಸಂಚಿಕೆಯಲ್ಲಿ ದ್ರೋಣಾಚಾರ್ಯರು ಹೇಗೆ ಕುರುವಂಶದ ರಾಜಕುಮಾರರಿಗೆ ಗುರುಗಳಾಗಿ ಸಿಕ್ಕಿದ್ರು ಅನ್ನೋ ಕಥೆಯನ್ನ ಕೇಳಿದ್ರಿ. ಈ ಸಂಚಿಕೆಯಲ್ಲಿ ಮುಂದುವರೆದ್ರೆ ದ್ರೋಣಾಚಾರ್ಯರು ತಮ್ಮ ಹೆಂಡತಿ ಮತ್ತೆ ಮಗ ಅಶ್ವತ್ಥಾಮನ ಜೊತೆ ಹಸ್ತಿನಾಪುರದಲ್ಲಿ ಸೆಟಲ್ ಆಗ್ತಾರೆ. ಕೌರವ ಪಾಂಡವರಿಗೆ ಶಸ್ತ್ರಾಭ್ಯಾಸದ ಗುರುಗಳಾಗಿ ಆಧುನಿಕ ಆಯುಧಗಳನ್ನ ಬಳಸುವ ತಂತ್ರಗಳು ಮತ್ತೆ ಯುದ್ಧ ಕೌಶಲ್ಯಗಳನ್ನ ಕಲಿಸ್ತಾ ಹೋಗ್ತಾರೆ. ಯಾರ್ಯಾರು ಯಾವ ಯಾವ ಆಯುಧಗಳಲ್ಲಿ ಆಸಕ್ತಿ ಹೊಂದಿರ್ತಾರೆ ಅವರವರ ಆಸಕ್ತಿ ಮತ್ತೆ ಪ್ರತಿಭೆಗೆ ಅನುಗುಣವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಶಸ್ತ್ರಗಳಲ್ಲಿ ನೈಪುಣ್ಯತೆ ಬರುವಷ್ಟು ಕಲಿಸೋದಕ್ಕೆ ಆಯ್ಕೆ ಮಾಡ್ತಾರೆ. ಉದಾಹರಣೆಗೆ ಯುಧಿಷ್ಠರನಿಗೆ ಈಟಿ ವಿದ್ಯೆ ಮೇಲೆ ಫೋಕಸ್ ಮಾಡೋಕೆ ಹೇಳ್ತಾರೆ. ಭೀಮನ ಪರ್ಸನಾಲಿಟಿ ಮತ್ತೆ ಬಲಿಷ್ಠತೆಗೆ ಅನುಗುಣವಾಗಿ ಗದಾ ವಿದ್ಯೆ, ಅರ್ಜುನನಿಗೆ ಬಿಲ್ವಿದ್ಯೆ, ನಕುಲ ಮತ್ತು ಸಹದೇವರಿಗೆ ಕತ್ತಿ ವಿದ್ಯೆ. ದುರ್ಯೋಧನ ಕೂಡ ತನ್ನ ನೆಚ್ಚಿನ ಆಯುಧವಾಗಿ ಗದೆಯನ್ನ ಆಯ್ಕೆ ಮಾಡ್ಕೋತಾನೆ. ಅಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರ್ಯಾರ ಫೋಕಸ್, ಕಾನ್ಸಂಟ್ರೇಷನ್, ಸ್ಕಿಲ್ಸ್ ಹೇಗಿದೆ ಅನ್ನೋದನ್ನ ಅಧ್ಯಯನ ಮಾಡಿ ಅವರವರಿಗೆ ತಕ್ಕ ವಿದ್ಯೆಯನ್ನ ಕಲಿಸ್ತಾ ಹೋಗ್ತಾರೆ. ಒಂದಿನ ಮರದಿಂದ ಮಾಡಿರೋ ಪಕ್ಷಿಯ ಗೊಂಬೆನ ಒಂದು ಮರದ ಮೇಲೆ ಇಡ್ತಾರೆ. ನಂತರ ವಿದ್ಯಾರ್ಥಿಗಳನ್ನೆಲ್ಲ ಕರೆದು ಬಿಲ್ಲು ಬಾಣ ಬಳಸಿ ಆ ಪಕ್ಷಿಯ ಕಣ್ಣಿಗೆ ಗುರಿ ಇಟ್ಟು ಬಾಣ ಬಿಡೋದಕ್ಕೆ ಹೇಳ್ತಾರೆ. ಮೊದಲು ಯುಧಿಷ್ಠಿರನನ್ನ ಕರೆದು ಗುರಿ ಇಡೋಕೆ ಹೇಳ್ತಾರೆ. ಯುಧಿಷ್ಠಿರ ಬಾಣ ಹೂಡಿ ಗುರಿ ಇಟ್ಟು ತಯಾರಾಗಿ ನಿಂತ್ಕೋತಾನೆ. ದ್ರೋಣ ಕೇಳ್ತಾರೆ, ಯುಧಿಷ್ಠಿರ ನಿನಗೆ ಏನ್ ಕಾಣಿಸ್ತಿದೆ ಅಂತ. ಯುಧಿಷ್ಠಿರ, ನನಗೆ ಹುಲ್ಲುಗಾವಲು, ನೀವು, ನನ್ನ ಸಹೋದರರು, ಮರ, ಪಕ್ಷಿ ಎಲ್ಲ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಆಗ ದ್ರೋಣಾಚಾರ್ಯ, ಹೌದಾ, ಹಾಗಿದ್ರೆ ಈ ಬಿಲ್ಲು ಬಾಣನ ಇಲ್ಲೇ ಇಟ್ಟು ನೀನ್ ಸ್ವಲ್ಪ ಆ ಕಡೆ ಇರೋ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಂತರ ದುರ್ಯೋಧನನ್ನ ಕರೀತಾರೆ. ದುರ್ಯೋಧನ ಗುರಿ ಇಡ್ತಾನೆ. ಅವನನ್ನು ಅದೇ ಪ್ರಶ್ನೆ ಕೇಳ್ತಾರೆ, ನಿನಗೆ ಏನ್ ಕಾಣಿಸ್ತಿದೆ ಅಂತ. ದುರ್ಯೋಧನ, ನನಗೆ ಮರ ಕಾಣಿಸ್ತಿದೆ, ಮರದ ಹಿಂದಿರೋ ಮರಗಳು ಕಾಣಿಸ್ತಿವೆ, ನೀವು ಕಾಣ್ತಿದ್ದೀರಾ ಅಂತೆಲ್ಲ ಹೇಳ್ತಾನೆ. ದ್ರೋಣ, ಸರಿ, ನೀನು ಕೂಡ ಬಿಲ್ಲು ಬಾಣ ಇಲ್ಲೇ ಇಟ್ಟು ಆ ಕಡೆ ನಿಂತಿರೋ ಅಂತ ಕಳಿಸ್ಬಿಡ್ತಾರೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ರಾಜಕುಮಾರನ ಕರೆದು ಬಿಲ್ಲು ಬಾಣ ಕೊಟ್ಟು ಗುರಿ ಇಡೋದಕ್ಕೆ ಹೇಳಿ ಎಲ್ರಿಗೂ ಅದೇ ಪ್ರಶ್ನೆ ಕೇಳ್ತಾರೆ, ನಿಮಗೆ ಏನ್ ಕಾಣಿಸ್ತಿದೆ ಅಂತ. ಎಲ್ರು ಸೇಮ್ ಯುಧಿಷ್ಠಿರ ಮತ್ತೆ ದುರ್ಯೋಧನ ತರಾನೇ ಮರ, ಹುಲ್ಲುಗಾವಲು, ಪಕ್ಷಿ, ನೀವು, ಹೀಗೆ ಈ ರೀತಿಯ ಉತ್ತರಗಳನ್ನ ಕೊಡ್ತಾರೆ. ಅವರಿಗೆಲ್ಲ ನೀವು ಬಾಣ ಬಿಡೋದು ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈಗ ಅರ್ಜುನನ ಸರದಿ. ಅರ್ಜುನ ಬಂದು ಬಿಲ್ ಹಿಡಿದು ಬಾಣನ ಗುರಿ ಇಟ್ಟು ನಿಲ್ತಾನೆ. ಅದೇ ಪ್ರಶ್ನೆ ಕೇಳ್ತಾರೆ, ನಿನಗೆ ಏನ್ ಕಾಣಿಸ್ತಿದೆ ಅಂತ. ಅರ್ಜುನ ಒಂದು ಕ್ಷಣ ಏನು ಯೋಚನೆ ಮಾಡದೆ ನೀಟಾಗಿ ಗುರಿ ಇಡ್ತಾನೆ. ಈಗ ಹೇಳ್ತಾನೆ, ನನಗೆ ಪಕ್ಷಿಯ ಕಣ್ಣು ಕಾಣಿಸ್ತಿದೆ ಅಂತ. ದ್ರೋಣ ಮತ್ತೆ ಕೇಳ್ತಾನೆ, ಹೌದಾ, ಕಣ್ಣು ಬಿಟ್ರೆ ಏನ್ ಕಾಣಿಸ್ತಿದೆ ಅಂತ. ಅರ್ಜುನ, ನನಗೆ ಪಕ್ಷಿಯ ಕಣ್ಣನ್ನ ಬಿಟ್ರೆ ಬೇರೆ ಏನು ಕಾಣಿಸ್ತಿಲ್ಲ ಅಂತಾನೆ. ಈಗ ದ್ರೋಣ, ಹಾಗಿದ್ರೆ ಬಾಣ ಬಿಡು ಅಂತ ಹೇಳ್ತಾನೆ. ಅರ್ಜುನ ಬಾಣ ಬಿಟ್ಟಿದ್ದೆ ಆ ಬಾಣ ಸ್ಟ್ರೈಟ್ ಆಗಿ ಹೋಗಿ ಆ ಪಕ್ಷಿಯ ಕಣ್ಣನ್ನ ಸೀಳುತ್ತೆ. ದ್ರೋಣಾಚಾರ್ಯ ಅರ್ಜುನನ ತಪ್ಪಿಕೊಂಡು ಅಭಿನಂದಿಸಿ ಅವನನ್ನ ಉದಾಹರಣೆ ಕೊಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೂ ಹೇಳ್ತಾನೆ, ನೋಡಿದ್ರ, ಏಕಾಗ್ರತೆ ಅಂದ್ರೆ ಹೀಗಿರಬೇಕು. ನಾವು ಗುರಿ ಇಟ್ಟಾಗ ನಮ್ಮ ಗಮನ ಗುರಿ ಬಿಟ್ಟು ಬೇರೆ ಕಡೆ ಕದಲಬಾರದು ಅಂತ ಹೇಳಿ ಅರ್ಜುನನ ಕಡೆ ತಿರುಗಿ, ಅರ್ಜುನ, ನೀನು ಇದೇ ರೀತಿ ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡು, ನಾನ್ ನಿನ್ನ ಪ್ರಪಂಚದಲ್ಲೇ ಶ್ರೇಷ್ಠ ಬಿಲ್ವಿದ್ಯೆಗಾರನಾಗಿ ತಯಾರು ಮಾಡ್ತೀನಿ ಅಂತ ಹೇಳ್ತಾರೆ. ಅರ್ಜುನ ಕೂಡ ತುಂಬಾ ಉತ್ಸಾಹಿ. ಯಾವತ್ತು ಕೂಡ ಅಭ್ಯಾಸ ಮಾಡ್ಬೇಕಾದ್ರೆ ವಿಶ್ರಾಂತಿನೇ ತಗೊಳ್ತಿರ್ಲಿಲ್ಲ. ಯಾಕಂದ್ರೆ ಅವನಿಗೆ ಬಿಲ್ವಿದ್ಯೆ ಅಂದ್ರೆ ತುಂಬಾ ಇಷ್ಟ. ಮುಂಜಾನೆಯಿಂದ ಮುಸ್ಸಂಜೆವರೆಗೂ ಬಿಲ್ವಿದ್ಯೆಯಲ್ಲಿ ತನ್ನನ್ನು ತಂದು ತೊಡಗಿಸ್ಕೊಳ್ತಿರ್ತಾನೆ. ಒಂದು ಸಲ ಸಂಜೆ ಕೂತು ಎಲ್ಲರೂ ಊಟ ಮಾಡ್ಬೇಕಾದ್ರೆ ಗಾಳಿ ಬಡತಕ್ಕೆ ದೀಪ ಆರು ಹೋಗುತ್ತೆ, ಕತ್ತಲೆ ಆಗುತ್ತೆ. ಆ ಕತ್ತಲೆಯಲ್ಲೂ ಅರ್ಜುನ ಎಲೆಯಿಂದ ತುತ್ತು ತೆಗೆದು ಬಾಯಿಗೆ ಇಟ್ಕೊಂಡಾಗ ಅವನಿಗನ್ಸುತ್ತೆ, ಕತ್ತಲೆ ಇದ್ರೂ ಕರೆಕ್ಟ್ ಆಗಿ ನನ್ನ ಕೈ ಎಲೆಗೆ ಹೋಗುತ್ತೆ, ಎಲೆಯಿಂದ ತುತ್ತು ತಗೊಂಡು ಬಾಯಿಗೆ ಹೋಗುತ್ತಲ್ಲ, ಅಂದ್ಮೇಲೆ ನಾನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಕತ್ತಲೆಯಲ್ಲೂ ಕೂಡ ಸರಿಯಾಗಿ ಗುರಿ ಇಡಬಹುದು ಅಂತ ಆಲೋಚನೆ ಮಾಡ್ತಾನೆ. ಇನ್ನು ಮುಂದೆ ರಾತ್ರಿಯಲ್ಲಿ ಗುರಿ ಇಡೋದಕ್ಕೆ ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡೋಕೆ ಶುರು ಮಾಡ್ತಾನೆ. ಹೀಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅಂದುಕೊಂಡ ಹಾಗೆ ಕತ್ತಲೆಯಲ್ಲೂ ಕೂಡ ಗುರಿ ತಪ್ಪದ ಹಾಗೆ ಬಾಣ ಬಿಡುವಷ್ಟು ನೈಪುಣ್ಯತೆಯನ್ನ ಬಿಲ್ವಿದ್ಯೆಯಲ್ಲಿ ಅರ್ಜುನ ಗಳಿಸ್ತಾನೆ. ಒಂದಿನ ದ್ರೋಣಾಚಾರ್ಯರು ಈ ರಾಜಕುಮಾರರಿಗೆ ಬಿಲ್ವಿದ್ಯೆಯನ್ನ ಕಲಿಸಬೇಕಾದ್ರೆ ಆ ಗುರುಕುಲಕ್ಕೆ ಒಬ್ಬ ಹುಡುಗ ಬರ್ತಾನೆ. ವೇಷಭೂಷಣ ಬಟ್ಟೆಗಳನ್ನೆಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ ಈ ಹುಡುಗ ಬೇಟೆಗಾರರ ಸಮುದಾಯಕ್ಕೆ ಸೇರಿದವನು ಅಂತ. ಆ ಹುಡುಗ ಬಿದ್ರಲ್ಲಿ ಮಾಡಿದ ಬಿಲ್ಲನ್ನು ಹಿಡ್ಕೊಂಡು ಹಿಂದೆ ಒಂದಷ್ಟು ಬಾಣಗಳನ್ನ ಇಟ್ಕೊಂಡು ಬಂದಿರ್ತಾನೆ. ಅವನು ದ್ರೋಣರ ಹತ್ರ ಬಂದು ಅವರ ಮುಂದೆ ಮಂಡಿಯೂರಿ ತಲೆಬಾಗಿ ಗೌರವದಿಂದ, ಗುರುಗಳೇ, ನನ್ನ ಹೆಸರು ಏಕಲವ್ಯ, ನನಗೆ ಒಬ್ಬ ಶ್ರೇಷ್ಠ ಬಿಲ್ಲುಗಾರ ಆಗಬೇಕು ಅನ್ನೋ ಆಸೆ, ನನಗೆ ನನ್ನ ಗುರುಗಳು ನೀವೇ ಆಗಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇದೆ, ದಯವಿಟ್ಟು ನನ್ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿ
ನನಗೂ ಬಿಲ್ವಿದ್ಯೆಯನ್ನ ಕಲಿಸ್ಕೊಡಿ ಅಂತ ಕೇಳ್ಕೊತಾನೆ. ದ್ರೋಣ ಏಕಲವ್ಯನಿಗೆ, ನೀನು ನನ್ನ ಬಳಿಯೇ ವಿದ್ಯೆ ಕಲಿಬೇಕು ಅಂತ ಹೇಳಿದ್ದನ್ನ ಕೇಳಿ ನನಗೆ ಸಂತೋಷ ಆಯ್ತು. ಆದ್ರೆ ನಾನು ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸೋದು, ರಾಜ ಮನೆತನದವರನ್ನ ಮಾತ್ರ ನಾನು ಶಿಷ್ಯರನ್ನಾಗಿ ಸ್ವೀಕರಿಸ್ತೀನಿ. ನೀನು ರಾಜ ಮನೆತನದಿಂದ ಬಂದಿದ್ಯಾ ಅಂತ ಕೇಳ್ತಾರೆ. ಏಕಲವ್ಯ ತಲೆಬಾಗಿ, ನಾನು ಒಬ್ಬ ಬೇಟೆಗಾರ ಜನಾಂಗಕ್ಕೆ ಸೇರಿದವನು, ನಾನು ವಾಸ ಮಾಡೋದು ಕಾಡಲ್ಲಿ ಅಂತ ಹೇಳ್ತಾನೆ. ದ್ರೋಣ, ಹಾಗಿದ್ರೆ ಕ್ಷಮಿಸು ಮಗು, ನಾನು ನಿನಗೆ ವಿದ್ಯೆ ಕಲಿಸೋಕಾಗಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾರೆ. ಏಕಲವ್ಯ ಪಾಪ ಹತಾಶನಾಗಿ ಮುಖ ಸಪ್ಪಗೆ ಮಾಡ್ಕೊಂಡು ಹೋಗ್ತಿರ್ತಾನೆ. ಕುರು ರಾಜಕುಮಾರರೆಲ್ಲ ಅವನನ್ನ ನೋಡಿ ನಗ್ತಿರ್ತಾರೆ. ದ್ರೋಣಾಚಾರ್ಯ ಅವ್ರಿಗೆ ನಗೋದನ್ನ ನಿಲ್ಲಿಸಿ ಅಂತ ಗದ್ರಿ ಅಭ್ಯಾಸ ಮಾಡೋದಕ್ಕೆ ಕಳಿಸ್ತಾನೆ. ಒಂದೆರಡು ತಿಂಗಳ ನಂತರ ತನ್ನ ಎಲ್ಲಾ ಶಿಷ್ಯಂದರನ್ನ ದ್ರೋಣಾಚಾರ್ಯ ಕಾಡಿನಲ್ಲಿ ಬೇಟೆ ಆಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. ರಾಜಕುಮಾರರು ಬೇಟೆಯ ಶಿಬಿರಕ್ಕೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ತಂಡವೇ ರೆಡಿಯಾಗಿ ಹೋಗುತ್ತೆ. ಹಸು, ಕರು, ಅಡಿಗೆ ಭಟ್ರು ಜೊತೆಗೆ ಬೇಟೆ ನಾಯಿಗಳು ಕಾಡಲ್ಲಿ ಕ್ಯಾಂಪ್ ಹಾಕಿ ಯುದ್ಧಾಭ್ಯಾಸಗಳನ್ನ ಕಲಿಸ್ತಾ ಇರ್ತಾರೆ. ಒಂದು ದಿನ ಇವರು ಕರ್ಕೊಂಡು ಹೋಗಿದ್ದ ನಾಯಿ ಆ ಕಾಡಲ್ಲಿ ನುಸುಳ್ತಾ ಹೋಗಿ ಇವರ ಕ್ಯಾಂಪ್ ಅನ್ನ ಬಿಟ್ಟು ತುಂಬಾ ದೂರ ಹೋಗ್ಬಿಡುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೊಂದು ಗುಡಿಸಲು ಇರುತ್ತೆ. ಆ ಗುಡಿಸಲಿನ ಮುಂದೆ ಏಕಲವ್ಯ ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನ ಇಟ್ಕೊಂಡು ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡ್ತಿರ್ತಾನೆ. ಆ ನಾಯಿ ಅಲ್ಲಿ ಹೋಗಿ ಸುಮ್ನಿರದೆ ಪದೇ ಪದೇ ಬೊಗಳುತ್ತೆ. ಏಕಲವ್ಯ ಅಭ್ಯಾಸ ಮಾಡ್ಬೇಕಾದ್ರೆ ಅವನಿಗೆ ತುಂಬಾ ಇರಿಟೇಷನ್ ಆಗುತ್ತೆ. ಆ ನಾಯಿ ಬೊಗಳೋದನ್ನ ನಿಲ್ಸೋದೇ ಇಲ್ಲ. ಅಭ್ಯಾಸ ಮಾಡ್ಬೇಕಾದ್ರೆ ಇರಿಟೇಷನ್ ಆಗಿ ಏಕಲವ್ಯ ಆ ನಾಯಿ ಬಾಯಿಗೆ 7 ಬಾಣಗಳನ್ನ ಬಿಡ್ತಾನೆ. ಆ 7 ಬಾಣಗಳು ನಾಯಿಗೆ ಚುಚ್ಚಲ್ಲ, ಹಾನಿ ಮಾಡಲ್ಲ. ಆದ್ರೆ ಅದು ಬೊಗಳೋಕೆ ಆಗದೆ ಇರೋ ರೀತಿ ಹಲ್ಲಿನ ಮಧ್ಯೆ ಸಿಲುಕಿಸಿ ಬಾಯಿನ ಬ್ಲಾಕ್ ಮಾಡ್ಬಿಡ್ತಾನೆ. ಆ ನಾಯಿ ಓಡಿ ವಾಪಸ್ಸು ಶಿಬಿರದ ಹತ್ರ ಬರುತ್ತೆ. ನಾಯಿ ನೋಡಿದ ದ್ರೋಣ ಮತ್ತೆ ರಾಜಕುಮಾರರಿಗೆಲ್ಲ ಸರ್ಪ್ರೈಸ್ ಆಗುತ್ತೆ. ಯಾಕಂದ್ರೆ ನಾಯಿಗೆ ಹಾನಿನೇ ಮಾಡದೆ ಬರೀ ಬೊಗಳೋದನ್ನ ನಿಲ್ಸೋದಕ್ಕೋಸ್ಕರ ಬಾಣಗಳಿಂದಲೇ ಅದರ ಬಾಯಿನ ಬ್ಲಾಕ್ ಮಾಡೋದು ಯಾರೋ ಬಿಲ್ವಿದ್ಯೆಯಲ್ಲಿ ನುರಿತ ಮತ್ತೆ ನೈಪುಣ್ಯತೆಯನ್ನ ಹೊಂದಿರುವಂತವನಿಗೆ ಮಾತ್ರ ಸಾಧ್ಯ. ಈ ರೀತಿ ಅರ್ಜುನ ಕೈಲೂ ಮಾಡೋಕ್ಕಾಗಲ್ಲ. ಅವರೆಲ್ಲ ಯಾರು ಈ ರೀತಿ ಮಾಡಿರಬಹುದು ಅಂತ ನಾಯಿನ ಹಿಂಬಾಲಿಸಿಕೊಂಡು ಆ ಗುಡಿಸಲಿನವರೆಗೂ ಹೋಗ್ತಾರೆ. ಅಲ್ಲಿ ದ್ರೋಣರ ಮಣ್ಣಿನ ವಿಗ್ರಹ ನೋಡಿ ಇನ್ನೂ ಸರ್ಪ್ರೈಸ್ ಆಗುತ್ತೆ. ಏಕಲವ್ಯ ಗುಡಿಸಲಿಂದ ಆಚೆ ಬರ್ತಾನೆ. ನೋಡಿದ್ರೆ ತನ್ನ ಪ್ರೀತಿಯ ಗುರುಗಳು ದ್ರೋಣಾಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ಏಕಲವ್ಯನಿಗೆ ಅವ್ರನ್ನ ನೋಡಿ ತುಂಬಾ ಖುಷಿಯಾಗಿ ತಕ್ಷಣ ತಲೆಬಾಗಿ ನಮಸ್ಕಾರ ಮಾಡ್ತಾನೆ. ದ್ರೋಣಾಚಾರ್ಯ ಕೇಳ್ತಾರೆ, ಏಕಲವ್ಯ, ನನ್ನ ಪ್ರತಿಮೆ ಇಟ್ಕೊಂಡು ಏನ್ ಮಾಡ್ತಿದೀಯಾ ಅಂತ. ಏಕಲವ್ಯ, ಗುರುಗಳೇ, ನಿಮ್ಮಂತ ಗುರುಗಳನ್ನ ಪಡೆಯೋದಕ್ಕೆ ನನಗೆ ಅದೃಷ್ಟ ಇಲ್ಲ. ನೀವು ನನ್ನನ್ನ ಶಿಷ್ಯನಾಗಿ ಸ್ವೀಕರಿಸದೇ ಇದ್ರು ನಾನು ನಿಮ್ಮನ್ನ ಗುರು ಅಂತ ಸ್ವೀಕರಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಿಮ್ಮ ಮಣ್ಣಿನ ಪ್ರತಿಮೆಯನ್ನ ಮಾಡಿ ಈ ಪ್ರತಿಮೆ ಮುಂದೆ ಪ್ರತಿದಿನ ನೀವೇ ಇದ್ದೀರಾ ಅಂತ ತಿಳ್ಕೊಂಡು ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡ್ತೀನಿ ಅಂತ ಹೇಳ್ತಾನೆ. ದ್ರೋಣಾಚಾರ್ಯರಿಗೆ ಅವನ ಮಾತನ್ನ ಕೇಳಿ ತುಂಬಾ ಸಂತೋಷವಾಗುತ್ತೆ. ಇಂಥ ಒಬ್ಬ ಶಿಷ್ಯ ನನಗಿದ್ದಾನಲ್ಲ ಅಂತ ತುಂಬಾ ಹೆಮ್ಮೆಯಾಗುತ್ತೆ. ಆದ್ರೆ ದ್ರೋಣರು ಅರ್ಜುನನ ಮುಖವನ್ನ ನೋಡಿದಾಗ ಅರ್ಜುನ ತುಂಬಾ ಮುಖವನ್ನ ಸಪ್ಪೆ ಮಾಡ್ಕೊಂಡಿದ್ದಾನೆ. ಅರ್ಜುನ ಸಪ್ಪಗಿರೋದನ್ನ ನೋಡಿ ದ್ರೋಣರು ಕೇಳ್ತಾರೆ, ಯಾಕೆ ಅರ್ಜುನ, ಏನಾಯ್ತು, ಯಾಕೆ ಇಷ್ಟು ಬೇಜಾರಲ್ಲಿದ್ಯಾ, ಏನಾದ್ರು ಸಮಸ್ಯೆನಾ ಅಂತ ಕೇಳಿದಾಗ ಅರ್ಜುನ, ಸಮಸ್ಯೆ ಏನೂ ಇಲ್ಲ ಗುರುಗಳೇ, ನೀವು ನನಗೆ ಹೇಳಿದ್ರಿ ನನ್ನನ್ನ ಎಲ್ಲರಿಗಿಂತ ಶ್ರೇಷ್ಠ ಬಿಲ್ವಿದ್ಯೆಗಾರನಾಗಿ ಮಾಡ್ತೀನಿ ಅಂತ, ಯಾರು ನನ್ನ ಸರಿ ಸಮಾನ ನಿಲ್ಲದೇ ಇರುವ ಹಾಗೆ ತರಬೇತಿಯನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಆದ್ರೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗಲ್ಲ ಅಂತ ನನಗೆ ಅನಿಸ್ತಿದೆ ಅಂತ ಬೇಜಾರಲ್ಲಿ ಹೇಳ್ತಾನೆ. ದ್ರೋಣರು ಒಂದು ಕ್ಷಣ ಯೋಚನೆ ಮಾಡ್ತಾರೆ. ನಂತರ ಏಕಲವ್ಯನ ಹತ್ರ ಬಂದು, ಏಕಲವ್ಯ, ನೀನು ನನ್ನ ಗುರು ಅಂದ್ಕೊಂಡ್ಮೇಲೆ ನನಗೆ ಗುರುದಕ್ಷಿಣೆ ಕೊಡ್ಬೇಕಲ್ವಾ ಅಂತ ಕೇಳ್ತಾರೆ. ಏಕಲವ್ಯ, ಗುರುದೇವ, ನನ್ನ ಶಕ್ತಿಯ ಮಿತಿಯಲ್ಲಿ ಏನ್ ಸಾಧ್ಯನೋ ಅದನ್ನ ಗುರುದಕ್ಷಿಣೆಯಾಗಿ ಕೊಡ್ತೀನಿ, ಹೇಳಿ ನಿಮಗೆ ಏನ್ ಬೇಕು ಅಂತ ಕೇಳ್ತಾನೆ. ದ್ರೋಣಾಚಾರ್ಯ ಒಂದು ಕ್ಷಣ ಹಿಂಜರಿತಾರೆ. ಆದ್ರೂ ಅವನ ಪಕ್ಕದಲ್ಲೇ ನಿಂತಿದ್ದ ಅರ್ಜುನನ ಮುಖ ನೋಡಿ, ಏಕಲವ್ಯ, ನನಗೆ ಗುರುದಕ್ಷಿಣೆಯಾಗಿ ನಿನ್ನ ಬಲಗೈ ಹೆಬ್ಬೆರಳನ್ನ ಕೊಡ್ತೀಯ ಅಂತ ಕೇಳ್ಬಿಡ್ತಾರೆ. ಏಕಲವ್ಯ ಒಂದು ಕ್ಷಣ ದ್ರೋಣರ ಮುಖವನ್ನ ನೋಡ್ತಾನೆ. ಅವನಿಗೆ ಗೊತ್ತು ಗುರುಗಳು ಏನ್ ಕೇಳ್ತಿದ್ದಾರೆ ಅಂತ. ನಿನ್ನ ಬಲಗೈ ಹೆಬ್ಬೆರಳನ್ನ ಕೊಡು ಅಂತ ಕೇಳೋದ್ರ ಅರ್ಥನೇ ಮತ್ತೆ ನಿನ್ನ ಜೀವನದಲ್ಲಿ ಎಂದಿಗೂ ಬಾಣ ಬಿಡೋ ಹಾಗಿಲ್ಲ ಅಂತ. ಆದ್ರೂ ಏಕಲವ್ಯ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ. ಅವನ ಸೊಂಟದಲ್ಲಿ ಸಿಕ್ಕಿದ್ದ ಚಾಕುನ ತೆಗೆದಿದ್ದೆ ಹೆಬ್ಬೆರಳನ್ನ ಕತ್ತರಿಸಿ ದ್ರೋಣರ ಕಾಲಿನ ಬಳಿ ಇಡ್ತಾನೆ. ದ್ರೋಣಾಚಾರ್ಯ ದಿಗ್ಭ್ರಾಂತರಾಗ್ತಾರೆ. ಏಕಲವ್ಯನ ನಿಷ್ಠೆನ ನೋಡಿ ಅವ್ರಿಗೆ ಮಾತೇ ಬರಲ್ಲ. ಮನಸ್ಸು ಭಾರ ಆಗ್ತಿದೆ, ಕಣ್ಣಂಚಲ್ಲಿ ನೀರು ಬರೋ ರೀತಿ ಆಗ್ತಿದೆ. ಆದ್ರೆ ಅವರ ಯಾವ ಭಾವನೆಗಳನ್ನು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಏಕಲವ್ಯನಿಗೆ ಆಶೀರ್ವಾದ ಮಾಡಿ ಕಾಡಿಂದ ಹೊರಟು ಬಿಡ್ತಾರೆ. ಗೆಳೆಯರೆ, ಈ ಎಪಿಸೋಡ್ ಅಲ್ಲಿ ನಮ್ಮ ಜೀವನಕ್ಕೆ ಬೇಕಾದ 2 ಪಾಠಗಳಿವೆ. ಒಂದು, ಅರ್ಜುನ ಅಲ್ಲಿದ್ದ ಅಷ್ಟು ಶಿಷ್ಯಂದ್ರಿಗೆ ದ್ರೋಣಾಚಾರ್ಯ ಏನು ಕಾಣಿಸ್ತಿದೆ ಅಂತ ಕೇಳಿದಾಗ ಮರ, ಗಿಡ, ಹುಲ್ಗಾವಲು ಅದು ಇದು ಅಂತ ಹೇಳಿದ್ರು. ಅದೇ ಅರ್ಜುನ ದ್ರೋಣಾಚಾರ್ಯರು ಗುರಿ ಇಡೋದಕ್ಕೆ ಹೇಳಿದ್ದ ಪಕ್ಷಿನೂ ಅಲ್ಲ, ಪಕ್ಷಿಯ ಕಣ್ಣು ಮಾತ್ರ ಕಾಣಿಸ್ತಿದೆ ಅಂತ ಹೇಳ್ದ. ಹಾಗಾಗಿ ಅವನ ಇಟ್ಟ ಗುರಿಗೆ ಪರ್ಫೆಕ್ಟ್ ಆಗಿ ಬಾಣ ಬಿಟ್ಟ. ನಮ್ಮ ಲೈಫಲ್ಲೂ ಅಷ್ಟೇ, ನಾವು ಏನಾದ್ರು ಮಾಡೋದಕ್ಕೆ ಹೊರಟಾಗ ನಮ್ಮ ಫೋಕಸ್ ಅನ್ನ ಕಳ್ಕೋಬಾರ್ದು. ನಮ್ಮ ಫೋಕಸ್ ಮುಖ್ಯ ಗುರಿನ ಬಿಟ್ಟು ಆ ಕಡೆ ಈ ಕಡೆ ಕದಲ್ದಾಗ ನಾವ್ ಯಾವತ್ತು ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದು ಓದ್ತಿರೋ ವಿದ್ಯಾರ್ಥಿಗಳಿಗಾದ್ರೂ ಸರಿ, ಕೆಲಸ ಮಾಡ್ತಿರೋರ್ಗಾದ್ರೂ ಸರಿ, ಬಿಸ್ನೆಸ್ ಮಾಡ್ತಿರೋರ್ಗಾದ್ರೂ ಆಗ್ಲಿ, ಯಾವುದೇ ಕ್ಷೇತ್ರದಲ್ಲಾದ್ರೂ ಇರಿ, ಎಲ್ಲರಿಗೂ ಅನ್ವಯಿಸುತ್ತೆ. ಯಾವುದೇ ಕೆಲಸ ಮಾಡೋಕೆ ಹೊರಟಾಗ
ಏಕಾಗ್ರತೆ ತುಂಬಾ ಮುಖ್ಯ. ಕಾನ್ಸಂಟ್ರೇಷನ್ ಪವರ್. ನಾವು ಗುರಿಗಿಂತ ನಮ್ಮ ಸಮಸ್ಯೆಗಳ ಮೇಲೆ, ಗೊಂದಲ ಅಡಚಣೆಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ರೆ ಖಂಡಿತ ಯಶಸ್ವಿಯಾಗಿ ಗುರಿ ಮುಟ್ಟೋದಕ್ಕಾಗಲ್ಲ. ಹಾಗಾಗಿ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್. ಯಾವಾಗ ನಮ್ಮ ಏಕಾಗ್ರತೆ ನಾವು ಮಾಡ್ತಿರೋ ಕೆಲಸದ ಮೇಲೆ ಮಾತ್ರ ಇರುತ್ತೋ ಆಗ ಅದೆಂತ ಗುರಿ ಆದ್ರೂ ಖಂಡಿತ ಬೇಗ ಮುಟ್ತೀವಿ ಅನ್ನೋದಕ್ಕೆ ಅರ್ಜುನನೇ ಸ್ಪಷ್ಟ ನಿದರ್ಶನ. ಜೊತೆಗೆ ನಾವು ಯಾವುದೇ ವಿಷಯನ ಕಲ್ತಿದೀವಿ ಅಂತ ರಿಲ್ಯಾಕ್ಸ್ ಆಗಬಾರ್ದು. ಡೋಂಟ್ ಜಸ್ಟ್ ಲರ್ನ್, ಕೀಪ್ ಮಾಸ್ಟರಿಂಗ್. ಅಂದ್ರೆ ನಮ್ಮ ಅಭ್ಯಾಸನ ನಡೆಸ್ತಾನೆ ಇರಬೇಕು. ಅರ್ಜುನ ಹೇಗೆ ಅಷ್ಟು ಒಳ್ಳೆ ಬಿಲ್ವಿದ್ಯೆಗಾರ ಅಂತ ಸಾಬೀತಾಗಿದ್ರು, ಎಲ್ಲರೂ ಬೆಳಕಲ್ಲಿ ಬಾಣ ಬಿಡೋದು ಸಾಮಾನ್ಯ, ನಾನು ಕತ್ತಲೆಯಲ್ಲೂ ಗುರಿ ಇಡಬೇಕು ಅಂತ ಯೋಚನೆ ಮಾಡ್ದ. ಅಂದ್ರೆ ನಾವು ಎಷ್ಟೇ ಕಲ್ತ್ರು ಅದಕ್ಕೆ ಎಂಡಿಂಗ್ ಅಂತ ಇರೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ 10 ಹೆಜ್ಜೆ ಮುಂದಕ್ಕೆ ಯೋಚನೆ ಮಾಡಬೇಕು. ಅರ್ಜುನನ ಉದಾಹರಣೆ ಒಂದು ಕಡೆ ಆದ್ರೆ, ಇನ್ನೊಂದು ಏಕಲವ್ಯನ ಕತೆ ನೋಡಿ. ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಮಹತ್ವಾಕಾಂಕ್ಷೆ ಇದ್ದವರು ಸವಾಲುಗಳನ್ನ ಮೆಟ್ಟಿ ನಿಲ್ತಾರೆ. ಇಲ್ಲಿ ಮಾಡ್ಬೇಕು ಅನ್ನೋ ಛಲ ಅಷ್ಟೇ ಮುಖ್ಯ ಆಗೋದು. ಮಧ್ಯ ಯಾವುದೇ ನೆಪ ಬರೋದಿಲ್ಲ. ರಾಜಕುಮಾರರಿಗೇನೋ ಕಲ್ಸೋದಕ್ಕೆ ಗುರು, ಅವರ ಅಭ್ಯಾಸಕ್ಕೆ ಬೇಕಾದ ಸಕಲ ಸೌಲಭ್ಯಗಳು ಎಲ್ಲಾನು ಇರುತ್ತೆ. ಆದ್ರೆ ಈ ಬೇಟೆಗಾರರ ಜನಾಂಗದ ಏಕಲವ್ಯನಿಗೆ ಇದ್ದದ್ದು ಒಂದೇ ಆಸ್ತಿ, ಅದು ಛಲ. ಅವನಿಗೆ ಬಡತನನೂ ಅಡ್ಡ ಬಂದಿಲ್ಲ, ಅನಾನುಕೂಲಗಳು ಅಡ್ಡ ಬಂದಿಲ್ಲ. ತನ್ನ ಹತ್ರ ಆಧುನಿಕ ಬಿಲ್ಲು ಬಾಣ ಇಲ್ಲ ಅಂತ ಸುಮ್ಮನೆ ಕೂರ್ಲಿಲ್ಲ. ಬಿದ್ರಲ್ಲೇ ಬಿಲ್ಲು ಬಾಣ ಮಾಡ್ಕೊಂಡು ಪ್ರತಿದಿನ ನಿರಂತರ ಅಭ್ಯಾಸ ಮಾಡಿ ಅರ್ಜುನನೇ ಅಸೂಯೆ ಪಡುವಷ್ಟು ಬಿಲ್ವಿದ್ಯೆಯಲ್ಲಿ ನೈಪುಣ್ಯತೆಯನ್ನ ಗಳಿಸ್ತ. ಗುರುಗಳು ಇಲ್ಲ ಅಂದ್ರೂ ಪ್ರತಿಮೆನೆ ಗುರು ಅನ್ಕೊಂಡ. ಇದಕ್ಕೆ ಹೇಳೋದು ಇಚ್ಛಾಶಕ್ತಿ ಮತ್ತೆ ಆತ್ಮಸ್ಥೈರ್ಯ ಅಂತ. ಪಣ ತೊಟ್ಟವನಿಗೆ ಆ 2 ಗುಣಗಳು ಇದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದನ್ನ ಏಕಲವ್ಯ ಸಾಬೀತು ಮಾಡ್ದ. ನಮ್ ಲೈಫಲ್ಲೂ ಅಷ್ಟೇ, ಎಲ್ಲರೂ ಹುಡ್ತಾನೆ ಶ್ರೀಮಂತರಾಗಿ ಹುಟ್ಟಿರಲ್ಲ, ಎಲ್ಲರಿಗೂ ಎಲ್ಲ ಅನುಕೂಲಗಳು ಸೌಲಭ್ಯಗಳು ಸಿಕ್ಕಿರಲ್ಲ. ಆದ್ರೆ ನಾವು ಅನಾನುಕೂಲಗಳ ಮೇಲೆ ಫೋಕಸ್ ಮಾಡೋದಕ್ಕಿಂತ ಅವಕಾಶಗಳ ಮೇಲೆ ಫೋಕಸ್ ಮಾಡಬೇಕು. ಏನಿಲ್ಲ ಅಂದ್ರೂ ಪ್ರತಿದಿನ 0.1 ಇಂಚಷ್ಟು ಮುಂದೆ ಹೋದ್ರೂ ಕೂಡ ಪರವಾಗಿಲ್ಲ, ಅದು ಕೂಡ ಬೆಳವಣಿಗೆನೆ. ಹಾಗಾಗಿ ಸಾಧ್ಯವಾದಷ್ಟು ಈ ಮಹಾಭಾರತದ ಕಥೆಗಳಿಂದ ಸಿಗುವಂತ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.